ಜೋಗ ಈ ಒಂದು ಜೋಗ್ ಫಾಲ್ಸಿನ ಈ ಒಂದು ಪ್ರದೇಶದಲ್ಲಿ 2011ರಂದು ಈ ಒಂದು ಸಭಾಭವನವನ್ನ ಕಟ್ಟಲಾಗಿದೆ ಎಂಬುದಾಗಿ ನೀವು ಕಾಣ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ಆದರೆ ಇದು ಕಟ್ಟೋದಕ್ಕಿಂತ ಮುಂಚೆ ಸೆಂಟ್ ಜಾನ್ ದ ಬ್ಯಾಪ್ಟಿಸ್ಟ್ ದೇವಾಲಯದ ಈ ಒಂದು ಇಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ನಾವು ಪಾರ್ಕಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ವಿ ಮೊದಲು, ಆ ಕಟ್ಟೋಕ್ಕಿಂತ ಮುಂಚೆ. ಆಗ ಸರ್ಕಾರದವ್ರು ಬಂದು ಏನ್ ಹೇಳಿದ್ರು ಅಂತಂದು ಹೇಳಿದ್ರೆ, ಈ ಪ್ರದೇಶದಲ್ಲಿ ನಾವೊಂದು ಸಮುದಾಯ ಭವನವನ್ನ ಕಟ್ತೇವೆ, ನೀವು ಅದನ್ನ ಕೊಡ್ಬೇಕು, ನಿಮಗೆ ಕೊಡ್ತೇವೆ ನಾವು ಅಂತ ಹೇಳಿದ್ದು. ಅದು ಬೇಕಿದ್ರೆ ಅದು ಮಿನಿಟ್ಸ್ ಕೂಡ ಇದೆ, ಅಲ್ಲಿ ನೀವು ನೋಡ್ಬೋದು ಸರ್ಕಾರದ ಇದನ್ನು. ಅದಾದ ಮೇಲೆ ಕಟ್ಟಿದ ನಂತರ ಇದುವರೆಗೂ ಕೂಡ ನಮಗೆ ಹ್ಯಾಂಡ್ ಓವರ್ ಅಂತೂ ಮಾಡಲಿಲ್ಲ. ಮತ್ತೆ ನಾವು ಅದಕ್ಕೇನಾದ್ರೂ ಮಾಡ್ಬೇಕನ್ನುವಂಥ ಸಂದರ್ಭದಲ್ಲಿ ನಾವೇ 500 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ವಿ. ಅವಾಗ 500 ರೂಪಾಯಿ ಕೊಟ್ಟು ನಾವು ಅದನ್ನು ತಗೊಳ್ಬೇಕನ್ನುವಂಥದ್ದು. ಮತ್ತೆ ನಾವು ಮೇಂಟೈನ್ ಮಾಡ್ತಾ ಇದ್ವಿ ಅವಾಗ. ಈಗ ನೋಡಿ ಪರಿಸ್ಥಿತಿ ಏನಾಗಿದೆ ಅಂತಂದು ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಏನಾಗಿದೆ ಅಂತಂದು ಹೇಳಿದ್ರೆ, ಇಲ್ಲಿ ನಮಗೆ ಯಾವುದೇ ಸ್ಥಳ ಒಂದು ನಮಗೆ ನಮ್ಮದೇ ಆದಂತ ಸಮುದಾಯ ಭವನ, ಬೇರೆ ಬೇರೆ ಕಡೆಗಳಲ್ಲಿ ಸಮುದಾಯ ಭವನವನ್ನು ಕೊಟ್ಟಿದ್ದಾರೆ. ಅನೇಕ ಕಡೆಗಳಲ್ಲಿ ಸಮುದಾಯ ಭವನ ಆಗಿದೆ. ಇಲ್ಲಿ ಜೋಗ್ ಫಾಲ್ಸ್ ನಲ್ಲಿ ಎಲ್ಲರಿಗೂ ಆ ಒಂದು ಅಲ್ಪಸಂಖ್ಯಾತರಿಗೆ ಕೊಡುವಂಥದ್ದು ಎಲ್ಲರಿಗೂ ಕೊಟ್ಟಿದ್ದಾರೆ. ಬಟ್ ನಮ್ಮ ಕೈಗೆ ಈ ಒಂದು ಸಭಾಭವನ ಇನ್ನೂ ಬಂದಿಲ್ಲ. ನಾವು ಕೇಳಲಿಕ್ಕೆ ಹೋದ್ರೆ MLA ಅವ್ರ ಕಡೆನೇ ಕೇಳಿದ್ವಿ, MLA ಅವರು ಮಾಡಿಸ್ಕೊಡ್ತೇನೆ ಅಂತಂದ್ರು, ಲೆಟರ್ ಕೊಟ್ವಿ. MLA ಅವರು ತಹಶೀಲ್ದಾರ್ಗೂ ಕೂಡ ಹೇಳಿದ್ರು. ತಹಶೀಲ್ದಾರ್ ನನ್ನ ಎದುರುಗಡೆನೆ ಅಲ್ಲಿರುವಂತಹ ಆಫೀಸರ್ಗೆ ಕೂಡ ಹೇಳಿದ್ರು. ಆಫೀಸರ್ ಹೆಸರು ವಿನಾಯಕ್ ಎಂಬುದಾಗಿ ಅವರಿಗೆ ಹೇಳಿದ್ರು, ಇದನ್ನ ದಯವಿಟ್ಟು ಇವರಿಗೆ ಕೊಡಿ ಎಂಬುದಾಗಿ ನನ್ನ ಎದುರುಗಡೆ ಕೇಳಿದಾಗ ಇದುವರೆಗೂ ಕೂಡ ಅವರು ಕೊಡ್ತೇನೆ ಎಂಬುದಾಗಿ ಹೇಳಿ ಇನ್ನೂವರೆಗೂ ಕೊಟ್ಟಿಲ್ಲ. ಅದೇ ರೀತಿಯಲ್ಲಿ ಈಗ ನಾವು ಪ್ರತಿಭಟನೆ ಮಾಡ್ಬೇಕನ್ನುವಂಥದ್ದು, ನಾವು ಆ ಮಟ್ಟಕ್ಕೆ ಇಳಿಯುವಂಥದ್ದು ಈಗ ಸರ್ಕಾರವೇ ಏನಾಗಿದೆ ಅಂತದಕ್ಕೆ ಕಾರಣ ಎಂಬುದಾಗಿ ನಾವು ಹೇಳ್ತೇವೆ. ಈ ನೀತಿ ನಡೆದುಕೊಳ್ಳಬೇಕಾಗಿ, ಯಾಕಂತಂದ್ರೆ ನಾವು ಕೂಡ ಸಮುದಾಯದಲ್ಲಿ ಇರಬೇಕು, ನಮಗೂ, ಯಾಕಂದ್ರೆ ಇದನ್ನ ನಾವು ಮೇಂಟೈನ್ ಮಾಡ್ಬೋದು. ಇದು ಈಗ ಸರ್ಕಾರ ಕಟ್ಟಿ ಹಾಗೆ ಬಿಡೋದಾಗಿದ್ರೆ ಇದನ್ನ ಮೇಂಟೈನ್ ಕೂಡ ಆಗ್ತಾ ಇಲ್ಲ. ಮತ್ತೆ ಅದ್ರ ಎಲ್ಲ ಈಗ ನೋಡಿ ಎಲೆಕ್ಟ್ರಿಸಿಟಿನೂ ಅರ್ಧ ನಿಂತಿದೆ. ಯಾವುದೇ ಕೆಲಸ ಕಾರ್ಯಗಳು ಕಾಮಗಾರಿನೂ ಪೂರ್ತಿ ಆಗಲಿಲ್ಲ. ಆದ್ರೂ ಕೂಡ ನಾವು ಇದನ್ನ ಕೇಳ್ತಾ ಇದ್ವಿ, ನಮಗೆ ಕೊಡಿ, ಇದನ್ನ ಮೇಂಟೈನ್ ಮಾಡ್ತೀವಿ. ನೀವು ನಮಗೆ ಅಂತ ಕೊಟ್ಟಾದ್ಮೇಲೆ ಮತ್ತೆ ಯಾಕೆ ಕಸ್ಕೊಳ್ಳೋದು ಎಂಬುದಾಗಿ. ಅದೇ ರೀತಿಯಲ್ಲಿ ಅತಿಕ್ರಮಣ ಆದಂತಹ ಪ್ರದೇಶದಲ್ಲಿ ಸರ್ಕಾರ ಏನು ಒತ್ತುವರಿ ಮಾಡ್ಕೊಳ್ತೋ ಆ ಜಾಗದಲ್ಲಿ ಇದ್ದಂತ ಎಲ್ಲಾ ವಸ್ತುಗಳನ್ನ ಏನ್ ಮಾಡಿದ್ರು ಅಂತ ಅಲ್ಲಿ ಇದ್ದಂಥವ್ರು ಎಲ್ಲಾ ಸಾಮಾನೆಲ್ಲ ತಗೊಂಡು ಇಲ್ಲಿ ಹಾಕಿದ್ದಾರೆ. ಇದರಲ್ಲಿದೆ ಒಳಗಡೆ. ಕಳೆದ 1 ವರ್ಷದಿಂದ ಅಲ್ಲೇ ಇದೆ ಅದು. ನಮಗೆ ಹೇಳಿದ್ದೇನಂತಂದ್ರೆ ಆ ಟೈಮ್ನಲ್ಲಿ ಕೂಡ ನಾವು ತುಂಬಾ ಪ್ರತಿಭಟನೆ ಮಾಡಿದ್ವಿ. ಆದ್ರೆ ಅವರು ಕೇಳಲಿಲ್ಲ. ನಮಗೆ ಒಂದು 3 ತಿಂಗಳು ಟೈಮ್ ಕೊಡಿ, ಈಗ 1 ವರ್ಷದ ಮೇಲಾಯ್ತು, ಇನ್ನೂವರೆಗೂ ಕೂಡ ಅವ್ರು ನಮಗೆ ಏನೂ ಹೇಳ್ತಾ ಇಲ್ಲ. ಸೊ ಹೀಗಾಗಿ ಇದಕ್ಕೆ ಸರ್ಕಾರವೇ ಉತ್ತರ ಕೊಡಬೇಕು ಏನು ಎಂಬುದಾಗಿ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ಈ ದಿವಸ ಪ್ರತಿಭಟನೆಗೆ ಬಂದಿದ್ದೇವೆ. ಹಾಗಾಗಿ ಸರ್ಕಾರ ಈ ಮಟ್ಟಿನಲ್ಲಿ ಗಮನ ಹರಿಸಬೇಕೆಂಬುದಾಗಿ, ಮತ್ತು ಅದೇ ರೀತಿಯಲ್ಲಿ ನಮ್ಮ ಒಂದು ನ್ಯಾಯಕ್ಕಾಗಿ ಹೋರಾಟಕ್ಕೆ ತಾವು ಕೂಡ ಭಾಗಿಯಾಗಿದ್ದೀರಿ. ಹಾಗಾಗಿ ಇಡೀ ಒಂದು ಎಲ್ಲ ಪ್ರತಿನಿಧಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಸಭೆಯ ಪ್ರತಿಯೊಬ್ಬರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಪತ್ರಿಕಾ ಬಾಂಧವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ತೆ. ಈ ಸಮುದಾಯ ಭವನ ವಿಚಾರದ ಹೇಳಬೇಕಾದ್ರೆ, ಇದು ನಮಗೆ ಮುಂಚೆ ನಮ್ಮ ಚರ್ಚಿನ ಪಾರ್ಕಿಂಗ್ ಆಗಿತ್ತು. ಇದು ತುಂಬಾ ವರ್ಷಗಳಿಂದ ನಾವು ಪಾರ್ಕಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ವಿ. ಅದರ ನಂತರ ಒಬ್ಬ ಕೌನ್ಸಿಲರ್ ಬಂದು ನಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಒಂದು ಸಮುದಾಯ ಭವನನ್ನ ನಿಮ್ಮ CSIಗೋಸ್ಕರ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಸರಿ ಆಯ್ತು ಅಂತ ಹೇಳಿ ನಾವು ಆಗ ಕಮಿಟಿಯಲ್ಲಿ ಇದ್ವಿ ನಾವು. ಹಾಗಾಗಿ ನಾವು ಒಪ್ಪಿಗೆ ಕೊಟ್ವಿ, ಆಯ್ತು ಸರ್ ನೀವು ಇದನ್ನ ಮಾಡಿ ನಮ್ಮ ಸಮುದಾಯಕ್ಕೆ ಹೆಲ್ಪ್ ಆಗೋದಿದ್ರೆ ಸರ್ಕಾರದಿಂದ ಆಗ್ಲಿ ಅನ್ಕೊಂಡು ಅಂತ. ಅದಕ್ಕೆ ಆಯ್ತು ಅಂತ ಹೇಳಿ ಅವರು ಸಮುದಾಯ ಭವನನ ಕಟ್ಸ್ಕೊಟ್ರು. ಅದರ ನಂತರ ನಾವು ಪಂಚಾಯತಿಯಿಂದ ನಮ್ಗೆ ಇಲ್ಲಿವರೆಗೂ ಸಮೇತ ಅದನ್ನ ಹ್ಯಾಂಡ್ ಓವರ್ ಮಾಡಲಿಲ್ಲ. ಪ್ರತಿ ಸಲ ನಾವು ಕೌನ್ಸಿಲರ್ ಪಾಪ ನಮಗೆ ಕೊಟ್ಟ ಪ್ರತಿನಿಧಿಗಳು ನಮ್ಮನ್ನು ಬಂದು ಕೀ ಕೊಟ್ಟು ನಮಗೋಸ್ಕರ ಇಲ್ಲ ನೀವೇ ಇದನ್ನ ಯೂಸ್ ಮಾಡಿ ಅಂತ ಸಹ ಹೇಳಿ ಹೋದ್ರು. ಆದ್ರೆ ಇಲ್ಲಿನ ಲೋಕಲ್ ಕೌನ್ಸಿಲರ್ಗಳು ಅಥವಾ ಪಂಚಾಯತಿ ಅಧಿಕಾರಿಗಳು ಇದು ನಿಮಗೆ ಸಂಬಂಧಪಟ್ಟಿದ್ದಲ್ಲ, ಇದು ಸರ್ಕಾರದ್ದು ಅಂತೇಳಿ ನಮ್ಮಲ್ಲಿ ಕೀ ಹಾಕಿದ್ದನ್ನು ಸಮೇತ ಒಡೆದು ಅವ್ರು ಬೇರೆ ಬೇರೆ ವಿಚಾರಗಳಿಗೆ ಇದನ್ನ ಕೊಡ್ತಾ ಇದ್ದಾರೆ. ಅಲ್ಲ, ಇದು ಎಲ್ಲಾ ಸಮುದಾಯ ಭವನಗಳನ್ನ ತುಂಬಾ ಜನಗಳಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಕಡೆ ತುಂಬಾ ಕಡೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಸಹ ಅವರೇ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಇವ್ರು ಮಾತ್ರ ನಮ್ಮ ಒಂದು ಪರ್ಟಿಕ್ಯುಲರ್ ನಮ್ಮದೊಂದು ಸಮುದಾಯ ಭವನ ಮಾತ್ರ ಇವರು ಡಸ್ಟ್ಬಿನ್ ತರ ಹಾಕೋಬಿಟ್ಟಿದ್ದಾರೆ. ಯಾವುದೇ ವಸ್ತುಗಳನ್ನ ಬೇರೆ ಬೇರೆ ಬೇಡದಿರೋ ವಸ್ತುಗಳಂತಂದು ನಮ್ಮ ಸಮುದಾಯ ಭವನದಲ್ಲಿ ಇರ್ತಾರೆ. ಇದನ್ನ ನಮ್ಮ ಯೂಸ್ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಅವರು ಕೇಳಿದ್ರೆ ನಮ್ದು ಇದು ನಾವು ಕಟ್ಟಿದ್ದು ಅಂತ ಹೇಳಿ. ಹೌದು ಸರ್, ನೀವೇ ಕಟ್ಟಿದ್ದು, ನೀವು ನಮ್ಮ ಸಮುದಾಯಕ್ಕೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಕಟ್ಕೊಟ್ರಿ ಅದನ್ನ. ಆದ್ರೆ ಜಾಗ ನಮ್ದೇ ತಾನೆ, ನಮ್ಮ ಜಾಗದಲ್ಲಿ ನೀವು ಬಂದು ಕಟ್ಟಿದೀರಾ ಹೆಲ್ಪ್ ಆಗ್ಲಿ ಅನ್ಕೊಂಡು ಅಂತ. ಅದನ್ನ ಮುಂದುವರ್ಸ್ಕೊಂಡು ನೀವು ಕೊಟ್ಟಿದ್ರೆ ನಮ್ಮ ಒಂದು ಸಮುದಾಯಕ್ಕೆ ಹೆಲ್ಪ್ ಆಗೋದು. ನೀವು ಅಲ್ಪಸಂಖ್ಯಾತರಿಗೆ ಒಂದು ಸಹಾಯ ಮಾಡ್ತೀನಿ ಅಂತ ಬಂದು ತೊಂದರೆ ಕೊಡೋದು ಸರಿಯಾಗೋದಿಲ್ಲಲ್ಲ. ಹಾಗಾಗಿ ಅದಲ್ಲದೆ ಈಗ 1 ವರ್ಷದಿಂದ ಅವರು
ಒಂದು ಫಾಲ್ಸ್ ಅಲ್ಲಿ ಒಂದು ಮನೆ ಖಾಲಿ ಮಾಡಿದ ವಸ್ತುಗಳನ್ನ ತಂದು ಇಲ್ಲಿ ಹಾಕಿದ್ರು. ತಹಸೀಲ್ದಾರ್ ಬಂದು ಅವಾಗ ಸ್ಟ್ರೈಕ್ ಮಾಡಿದಾಗ ಒಂದು 3 ತಿಂಗಳು ಅದನ್ನ ಇಟ್ಬಿಟ್ಟು ನಾವು ಖಾಲಿ ಮಾಡಿಕೊಡ್ತೀವಿ ನಿಮ್ಗೆ ಅಂತ ಆಶ್ವಾಸನೆ ಕೊಟ್ಟಿದ್ರು. ಅರೆ 1 ವರ್ಷ ಆಯ್ತು. 1 ವರ್ಷ ಆದ್ರೂ ಸಮೇತ ಈಗ ಆ ವಸ್ತುಗಳನ್ನು ಹಾಗೆ ಇಟ್ಟಿದ್ದಾರೆ. ದಯವಿಟ್ಟು ಅದನ್ನ ಖಾಲಿ ಮಾಡಿ ನಮ್ಮ ಸಮುದಾಯಕ್ಕೆ ನೀವೊಂದು ಹೆಲ್ಪ್ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ. ಪರವಾಗಿಲ್ಲ, ಕೈಯಲ್ಲಿ ಇಟ್ಕೊಳ್ತೀನಿ. ಇದು ಫಸ್ಟ್ ಟೈಮಲ್ಲಿ ನಮಗೆ ಪಟ್ಟಣ ಪಂಚಾಯತಿ ಅಂತ ಆದಾಗ ನಾವು ಫಸ್ಟ್ ಟೈಮಲ್ಲಿ ಈ ಏರಿಯಾದಲ್ಲಿ ವಿನ್ ಆಗಿದ್ದವರು. ಇಲ್ಲಿ ಅನೇಕ ಜನರಿದ್ದಾರೆ, ಅನೇಕ ಸಂಘ ಸಂಸ್ಥೆಗಳಿಂದ ಎಲ್ಲಾ ಕಡೆಗೂ ಕೊಟ್ಟಿದ್ದಾರೆ. ನಾವು ತುಂಬಾ ಹೋರಾಟ ಮಾಡಿ ಇಲ್ಲೇ ನಿಂತಿದ್ದಾರೆ ನಮ್ಮ ರಾಜು ಅಂತ ಒಬ್ರು, ಅವರು ಎಲ್ಲ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ರಾಜ್ಕುಮಾರ್ ಇವರೆಲ್ಲ. ಆ ಟೈಮಲ್ಲಿ ಇದು ಖಾಲಿ ಫೀಲ್ಡ್ ಆಗಿತ್ತು. ನಾವು ಎಷ್ಟೋ ಹೋರಾಟ ಮಾಡಿ ಮಾಡಿ ಕೊನೆಗೆ ಒಂದು ಸಮುದಾಯ ಭವನ ಮಾಡಿದ್ರು. ಮಾಡಿದ ನಂತರ ಈಗ ಕೆಲವು ಸಮಯದಿಂದ ಇಲ್ಲಿ ಬೇರೆ ಬೇರೆ ಸಭೆ ಇವ್ರು ಬಂದ್ಬಿಟ್ಟು ಇಲ್ಲಿ ಸಂಘಗಳು ಅದನ್ನೆಲ್ಲ ನಡೆಸ್ತಾ ಇದ್ದಾರೆ. ಇಲ್ಲಿ ಅದನ್ನ ನಮಗೆ ಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ನಾವು ಅನೇಕ ಸಲ ಕೇಳಿದ್ವಿ, ಯಾವ್ದಕ್ಕೂ ಉತ್ತರ ಇಲ್ಲ ನಮಗೆ. ಅದೇ ನಮ್ಮ ಮಾನ್ಯರಾದಂತ ಇವರು ಗೋಪಾಲಕೃಷ್ಣ ಬೇಳೂರವ್ರ ಹತ್ರ ಸಹಿತ ಹೋಗಿದ್ವಿ, ಅವರು ಸಹಿತ ಎಲ್ಲ ಮಾಡ್ಕೊಡ್ತೀವಿ ಅಂದ್ರು. ಅದಕ್ಕೂ ಆಯ್ತು ಅಂತ ಆಯ್ತು. ನೋಡಿದ್ರೆ ನಮ್ಗೆ ಸರ್ಕಾರದಿಂದಲೇ ನಮಗೆ ಸಿಗ್ತಾ ಇಲ್ಲ. ಅದನ್ನೆಲ್ಲ ನಮ್ಗೆ ಈ ಸಲ ನಮಗೆ ಸರಿಯಾಗ್ಬೇಕಾಗಿ ನಾವು ಕೇಳ್ಕೊಳ್ತಾ ಎಲ್ಲರ ಹತ್ರನು ಇದ್ ಮಾಡ್ತಾ ಇದೀವಿ. ಅದರಿಂದ ಆಗ್ಬಿಟ್ಟು ನಮಗೆ ಒಂದು ಇದನ್ನ ಅನುಕೂಲ ಆಗ್ಲಿಕ್ಕಾಗುವಂತೆ ಇಲ್ಲಿ ಬಂದು ಮಾತಾಡಕ್ಕೆ ದಿನ ಸತ್ಯಾಗ್ರಹ ಮಾಡೋದು, ಮತ್ತೊಂದು ಮಾಡೋದು, ಏನೋ ಒಂದು ಮಾಡ್ತಾ ಇದೀವಿ. ಇದಕ್ಕೆ ಸಹಕಾರ ಕೊಡಕ್ಕೆ ಇಲ್ಲಿನ ಸುತ್ತಮುತ್ತಲು ಇರುವಂತ ಜನನು ನಮಗೆ ಸಪೋರ್ಟ್ ಇದ್ದಾರೆ. ಇದನ್ನ ಬಿಡಿಸ್ಕೊಡಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದನ್ನ ಮುಗಿಸ್ತಾ ಇದ್ದೀನಿ. ಬಂದಿರುವಂತ ಎಲ್ಲ ಪತ್ರಕರ್ತರಿಗೂ ನನ್ನ ನಮನಗಳು. ಮತ್ತೆ ಇವತ್ತು ಏನು CSI ಚರ್ಚು, ಜೋಗ್ ಫಾಲ್ಸ್ ಅಲ್ಲಿ ಇರುವಂತ ಚರ್ಚು, ಸೊ ನಾನು ಹುಟ್ಟದಾಗಿಂದನೂ ನೋಡ್ತಾ ಇದ್ದೀನಿ ಆ ಚರ್ಚನ್ನ. ನಾನು ಒಬ್ಬ ಕ್ರಿಶ್ಚಿಯನ್ ಸಮುದಾಯದವನಾಗಿದ್ದು ಆಗಿರೋದ್ರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಎದುರುಗಡೆ ಖಾಲಿ ಜಾಗ ಇತ್ತು. ಆ ಖಾಲಿ ಜಾಗದಲ್ಲಿ ಒಂದು ಅವರು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಅವ್ರದ್ದೇ ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಇರುವಂತ ಮಕ್ಕಳಿಗೆ ಆಟ ಆಡುವಂತ ಒಂದು ಮೈದಾನವಾಗಿ ಅವ್ರು ಉಪಯೋಗಿಸ್ಕೊಂತ ಇದ್ರು. ಆದ್ರೆ ನಮ್ಮ ಪಟ್ಟಣ ಪಂಚಾಯತಿ ಒಂದು ನಿರ್ಧಾರ ಮಾಡಿದ್ರು, ಒಂದು ಸಮುದಾಯ ಭವನ ಕಟ್ಟಿಸ್ಕೊಳ್ಳೋಣ ಅಂತ 2011ರಲ್ಲಿ ಒಂದು ನಿರ್ಧಾರ ಮಾಡಿ ಅವ್ರು ಮಾಡಿರೋದು ಒಳ್ಳೇದೇ. ಅವ್ರು ನಿರ್ಧಾರ ಮಾಡಿರೋಂಥದ್ದು ಸಮುದಾಯಕ್ಕೆ ಬೆನಿಫಿಟ್ ಬರುವಂತ ಕೆಲ್ಸನೇ, ಅದನ್ನ ನಾವು ಒಪ್ತೀವಿ. 2011ಕ್ಕೆ ಒಂದು ಆದೇಶ ಮಾಡ್ತಾರೆ, ಬಂದು ಕುತ್ಕೊಂಡು ಮಾತಾಡಿ ಅವರು, ಇದನ್ನ ಸಮುದಾಯ ಭವನ, ಈ ಜಾಗವನ್ನು ಕೊಡಿ, ನಿಮಗೆ ಸಮುದಾಯ ಭವನವನ್ನು ಕಟ್ಟಿಸ್ಕೊಡ್ತೀವಿ, ನಿಮ್ಮ ಸಮುದಾಯದವರಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾರೆ. ಅದಾದ ನಂತರ 2014ಕ್ಕೆ ಕಾಮಗಾರಿ ಕೆಲಸವನ್ನು ಮುಗಿಯತ್ತೆ. ಮುಗ್ದ ತಕ್ಷಣ ಇವ್ರು ಕೇಳ್ತಾರೆ ಅದನ್ನ ನಮ್ಮ ಹ್ಯಾಂಡ್ ಓವರಿಗೆ ಕೊಡಿ ಅಂತ. ಆವಾಗಿಂದಲೂ ಕೊಡ್ತಾರೆ. ಇಲ್ಲಿ ಸೇರುವಂತ ಲೀಡರ್ಗಳು ಮತ್ತೆ ಕೌನ್ಸಿಲರ್ಗಳು ಬರ್ತಾರೆ, ಬಂದ್ಬಿಟ್ಟು ಕೀ ಇಸ್ಕೊಂತಾರೆ, ಮತ್ತೆ ವಾಪಸ್ ಇಸ್ಕೊಂತಾರೆ, ಮತ್ತೆ ಕೊಡ್ತಾರೆ. ಬರೀ ಇದೇ ಆಯ್ತು. ಯಾರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಮುಖ್ಯ ಅಧಿಕಾರಿಗಳು ಬಂದ್ಬಿಟ್ಟು ಕೀ ಇಸ್ಕೊಬಿಡ್ತಾರೆ, ಯಾರ ಕೌನ್ಸಿಲರ್ಗಳು ಬಂದ್ ಬೈದ ತಕ್ಷಣ. ಇದೇ ವ್ಯವಸ್ಥೆನು ಇವತ್ತು 2025ವರೆಗೂ ಇದೇ ವ್ಯವಸ್ಥೆ ಮಾಡ್ತಾರೆ. 2024ಕ್ಕೆ ಜೋಗ ಪ್ರಾಧಿಕಾರದಲ್ಲಿ ಇರುವಂತ ವ್ಯವಸ್ಥೆಯಲ್ಲಿ ಒಂದು ಮನೆ ಅಡ್ಡ ಇರತ್ತೆ ರಾಣಿ ಫಾಲ್ಸ್ ಹತ್ರ. ಆ ಮನೆಯನ್ನ ತೆರವು ಮಾಡ್ತಾರೆ, ಯಾರು DC ಅವರ ಆದೇಶ ಮೇಲೆಗೆ ತೆರವು ಮಾಡ್ತಾರೆ. ತೆರವು ಮಾಡಿದ ತಕ್ಷಣ ಅಲ್ಲಿರುವಂತ ಐಟಮ್ಸ್, ಅವ್ರ ಮನೆಯಲ್ಲಿರುವಂತ ಐಟಮ್ಸ್ ಏನಿದೆಯಲ್ಲ ಅದನ್ನ ತಗೊಂಡ್ಬಂದು ಇದೇ ನಮ್ಮ ಸಮುದಾಯ ಭವನಕ್ಕೆ ತರ್ತಾರೆ. ತಂದ ತಕ್ಷಣ ನನ್ನ ಗಮನಕ್ಕೆ ಮತ್ತೆ ನಮ್ಮ ಎಲ್ಲಾ ಸಭೆಯವರ ಗಮನಕ್ಕೆ ಬಂದ ತಕ್ಷಣ ನಾವು ಅಲ್ಲಿ ಬಂದು ಇದನ್ನೇನಕ್ಕೆ ಈ ಕೆಲಸ ಮಾಡ್ತಾ ಇದ್ರ ಅಂತ ಕೇಳಿದಾಗ, ಇದೇ ಮುಖ್ಯ ಅಧಿಕಾರಿಗಳು ಇದ್ರು, ಇದೇ AC ಸಾಹೇಬ್ರು ಇದ್ರು, ಇದೇ ತಹಸೀಲ್ದಾರ್ ಸಾಹೇಬ್ರು ಇದ್ರು. ಅವಾಗ ನಾನು ಕೇಳಿದೆ, ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ನೀವು, ಇದು ಸಮುದಾಯ ಭವನ ಅಂದಾಗ, ಇಲ್ಲ ನಿಮಗೆ 3 ತಿಂಗಳು ಅವಕಾಶ ಕೊಡ್ತೀವಿ, ಅದಾದ ಮೇಲೆ ಅದನ್ನ ನಾನು ತೆಗೆದು ಮತ್ತೆ ಅದನ್ನ ನಾವು ನಿಮಗೆ ತೆರವು ಮಾಡಿಕೊಡ್ತೀವಿ ಅಂತ ಹೇಳಿ ಅವತ್ತು ಪ್ರಾಮಿಸ್ ಮಾಡಿ ಬಂದ್ರು. ಇವತ್ತವರೆಗೂ ತಕ್ಷಣ ನಾನು 3 ತಿಂಗಳಾಗಿ 4ನೇ ತಿಂಗಳಿಗೆ ಇದೇ ಮುಖ್ಯ ಅಧಿಕಾರಿಗಳಿಗೆ ನಾ ಬಂದ್ ಮನವಿ ಮಾಡ್ತಾ ಇದ್ದೀನಿ, ಅದನ್ನ ತೆಗೆದುಕೊಡಿ, ನನ್ನ ಸಮುದಾಯಕ್ಕೆ ಅದು ಹೆಲ್ಪ್ ಆಗತ್ತೆ. ನನ್ನ ಸಮುದಾಯದ ಪ್ರತಿಯೊಬ್ಬ ಮೆಂಬರ್ಸ್ಗಳು ಅದನ್ನ ಅಲ್ಲಿ ಒಂದು ಕಾರ್ಯಕ್ರಮಗಳು ಮಾಡ್ತಾರೆ, ಅದರಿಂದ ನಮ್ಮ ಸಮುದಾಯಕ್ಕೂ ಹೆಲ್ಪ್ ಆಗತ್ತೆ ಅಂತ ನಾ ಕೇಳ್ತಾ ಇರ್ಬೇಕಾರೆ ಬರೀ ಬೇಡವಾದ ಕ್ವಶನ್ ತಹಸೀಲ್ದಾರ್ ಸಾಹೇಬ್ರ ಹತ್ರ ಕೇಳಿ, ಅವ್ರು ಇಟ್ಟಿರೋದು ಅಂತ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ. ಮುಖ್ಯ ಅಧಿಕಾರಿಗಳು ಹೇಳ್ತಾರೆ, ತಹಸೀಲ್ದಾರ್ ಸಾಹೇಬ್ರು ಹೇಳ್ತಾರೆ, ಇವ್ರಿಗೇನ್ ಹೇಳ್ತಾರೆ,
ಇಲ್ಲ ಅದು ಅವರ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ, ನಾವು ತಗೊಂಡಿದ್ 1 ತಿಂಗಳಿಗೆ ಮಾತ್ರ ಅದನ್ನ ವಾಪಸ್ ಆಗಿದೆ, ಡೇಟ್ ಟೈಮ್ ಆಗ್ಬಿಟ್ಟಿದೆ, ಮುಖ್ಯ ಅಧಿಕಾರಿಗಳೇ ಮಾಡ್ಬೇಕು ಅದನ್ನ ನಿಮ್ಮ ಪಟ್ಟಣ ಪಂಚಾಯತಿ ಅಂತಾರೆ. ನಾವು ಮತ್ತೆ ಅಲ್ಲಿಂದ ಇಲ್ಲಿ ಬರ್ತೀವಿ, ಇಲ್ಲಿ ಬಂದ ತಕ್ಷಣ ಇವ್ರು ಮತ್ತೆ ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾರೆ. ಬರೀ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ತಿರ್ಗದೆ ಬಿಟ್ರೆ ಇವತ್ತವರೆಗೂ 1 ವರ್ಷಗಳ ಕಾಲ ಆಯ್ತು, ಇವತ್ತವರೆಗೂ ಒಂದು ಕೆಲ್ಸನೂ ಅಲ್ಲಿ ಆಗೇ ಇಲ್ಲ. ಬರೀ ಅಲ್ಲಿ ಏನಾಗಿದೆ ಅಂದ್ರೆ ಸರ್ಕಾರ 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಅದನ್ನ ಕಟ್ಟಿಸ್ಕೊಟ್ಟಿದೆ ಅವತ್ತು. ಆದ್ರೆ ಇಲ್ಲಿ ವೈಯಕ್ತಿಕವಾಗಿ ಯೂಸ್ ಮಾಡ್ತಾ ಇದಾರೆ. ಅಲ್ಲಿ ಯಾರ್ದೋ ಐಟಮ್ಸ್ ತಗೊಬಂದ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಸರ್ಕಾರಕ್ಕೆ 15 ಲಕ್ಷ ರೂಪಾಯಿ ಲಾಸ್ ಮಾಡ್ತಿರೋದು ಇದೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು. ಕೇಳಿದ್ರೆ ಬರೀ ಅವ್ರು ಹೇಳೋದಿದೆ, ತಹಸೀಲ್ದಾರ್ಗೆ ಹೇಳ್ತೀವಿ, ತಹಸೀಲ್ದಾರ್ ಸಾಹೇಬ್ರು ಮಾಡ್ಬೇಕದು ಅವ್ರ ಆದೇಶ ಮಾಡಿರೋದು ಅಂತಾರೆ. ಬಟ್ ಆದ್ರೆ ಇವ್ರಿಗೆ ಹೇಳಿ ಹೇಳಿ ನನಗೂ ಸುಸ್ತಾಗೋಯ್ತು. 6 ತಿಂಗಳಿಂದ ಪ್ರತಿ ದಿನಾನು ನಾನು ಬರ್ತಾ ಇದ್ದೀನಿ. ಬಂದಾಗೆಲ್ಲ ನಾನು ಯಾವ್ದೋ ವಿಚಾರಕ್ಕೆ ಬಂದ್ರು ಇದನ್ನ ಎಚ್ಚರಿಸ್ತೀನಿ, ಕಾಲ್ ಮಾಡ್ತೀನಿ. ಬರೀ ಅಲ್ಲಿಂದ ಲೆಟ್ರ್ ಇಲ್ಲಿಗೆ ಹಾಕಿದಾನಂದ್ರೆ ಇಲ್ಲಿಂದ ಲೆಟ್ರು, ತಹಸೀಲ್ದಾರ್ ಸಾಹೇಬರಿಗೆ ಮುಖ್ಯಾಧಿಕಾರಿಗಳು ಲೆಟರ್ ಹಾಕಿದೀನಿ ಅಂತ ಹೇಳಿದ್ರು. ಆದ್ರೆ ಹಾಕಿದಾರೆ ಅವರು. ನಾನು ಹೋಗಿ ಅಲ್ಲಿ ಕೇಳಿದಾಗ ತಹಸೀಲ್ ಸಾಹೇಬ್ರು ಹೇಳ್ತಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಇದು ನಾವು ಬರದೇ ಇಲ್ಲ ಅಂತ ಹೇಳಿದ್ರು. ಬರೀ ಇದನ್ನೇ ಆದ್ರೆ ಮುಂದಿನ ದಿನಗಳಲ್ಲಿ ಇವಾಗೇನು ನಾವು ಕ್ರೈಸ್ತರು ಅಂದ್ರೆ ಶಾಂತಿ ಪ್ರಿಯರು, ಅದೇ ರೀತಿಯಲ್ಲಿ ಇವತ್ತು ಶಾಂತಿಯಾಗಿ ನಾವು ಇವತ್ತು ಮನವಿ ಕೊಡ್ತಾ ಇದೀವಿ. ಇದು ಮುಂದಿನ ದಿನಗಳು ಹೀಗೆ ಆದ್ರೆ ಇಲ್ಲೇ ಧರಣಿ ಕೊಟ್ಟು ಉಪವಾಸ ಸತ್ಯಾಗ್ರಹ ಮಾಡೋದು ಅದು ಅತಿ ಬೇಗನೆ ಬರುತ್ತೆ ಅಂತ ಹೇಳ್ಕೊಂತೀನಿ ನಾನು. ಎಲ್ರಿಗೂ ನಮಸ್ಕಾರ. ಈ ಮೂಲಕ ಮುಖ್ಯಾಧಿಕಾರಿಗಳಿಗೆ ಮತ್ತೆ ಪಟ್ಟಣ ಪಂಚಾಯತಿಯವರಿಗೆ ನಾವು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಾವು ಹುಟ್ಟಿ ಬೆಳೆದಂತದ್ದು ಇಲ್ಲೇ. ಆಗ ಆ ಜಾಗ ಖಾಲಿ ಇತ್ತು, ನಾವೆಲ್ಲ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿ ಅಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ. ಈಗ ನೋಡಿದ್ರೆ ಈ ಒಂದು ಸಮುದಾಯ ಭವನವನ್ನ ಕಟ್ಕೊಟ್ಟು ನಿಮ್ಗೆ ಉಪಯೋಗಕ್ಕೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈಗ ಕಟ್ಟಿಕೊಟ್ಟ ಮೇಲೆ ಅದನ್ನ ಬೀಗ ಹಾಕಿದ್ದಾರೆ. ನಿಜವಾಗ್ಲೂ ನಮ್ಗೆ ಇದೊಂದು ಬೇಸರ ತಂದಿದೆ. ಆ ಜಾಗ ಖಾಲಿ ಇರ್ತಿದ್ರೆ ನಾವೇ ಅದನ್ನ ಏನೋ ಒಂದು ಕಮರ್ಷಿಯಲ್ ಆಗಿ ಕಟ್ಕೊಂಡು ಚರ್ಚಿಗೆ ಆದಾಯ ಬರೋ ರೀತಿಲಿ ನಾವು ಮಾಡ್ಕೊಳ್ತಿದ್ವಿ, ಸಮುದಾಯಕ್ಕೆ ಮತ್ತೆ ಸಭೆಗೆ ಉಪಯೋಗ ಆಗೋ ರೀತಿಲಿ ಏನಾದ್ರು ಮಾಡ್ಕೊಳ್ತಾ ಇದ್ವಿ. ಆದ್ರೆ ಈಗ ಕಟ್ಟಿ ಅಲ್ಲಿ ಬೇಡಾದಂತ ಎಲ್ಲಾ ವಸ್ತುಗಳನ್ನ ಡಸ್ಟ್ ಬಿನ್ ತರ ಮಾಡಿ ಎಲ್ಲಾ ಸಾಮಾನುಗಳನ್ನ ತುಂಬಿಸಿಟ್ಟಿದ್ದಾರೆ. ನಮ್ದು ಎಷ್ಟೋ ಒಂದು ಚರ್ಚಿನ ಫಂಕ್ಷನ್ಗಳು ನಡೀತಾ ಇದೆ, ಆದ್ರೆ ನಮ್ಗೆ ಅದನ್ನ ಉಪಯೋಗ ಮಾಡ್ಕೊಳ್ಲಿಕ್ಕೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಅದ್ರೊಳಗೆ ಸಾಮಾನುಗಳನ್ನ ತುಂಬಿಸಿಟ್ಟಿದ್ದಾರೆ. ಮತ್ತೆ ನಾವು ಹೋಗಿ ಏನಾದ್ರು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಹೆಣ್ಮಕ್ಳಂತಾನೂ ನೋಡದೆ ನಮ್ಗೆ ಮರ್ಯಾದೆ ಸಹಿತ ಕೊಡೋದಿಲ್ಲ. ಈ ಮೂಲಕವಾಗಿ ನಾವು ಮುಖ್ಯಾಧಿಕಾರಿಗಳಿಗೆ ಪಟ್ಟಣ ಪಂಚಾಯತಿಯವ್ರಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ನಿಜವಾಗ್ಲೂ ಈ ಒಂದು ಇದರಲ್ಲಿ ನಮ್ಮ ಸಣ್ಣ ಮಕ್ಕಳು ಮುಂದಿನ ಭವಿಷ್ಯತ್ ಅವ್ರೆ, ಆ ಮಕ್ಕಳು ಕೂಡ ಬಂದಿದ್ದಾರೆ, ದಯಮಾಡಿ ಅವ್ರು ಮುಂದೆ ಬರ್ಬೇಕು. ಮಕ್ಕಳು, ಯವನಸ್ಥರು, ಹಿರಿಯರು, ಮಹಿಳೆಯರು, ಯವನಸ್ಥರು ಎಲ್ಲರೂ ಸೇರ್ಕೊಂಡು ನಾವ್ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಎಂತ ಚೆನ್ನಾಗಿದ್ದಂತ ನಮ್ಮ ಆ ಜಾಗವನ್ನ ಈಗ ಸಮುದಾಯ ಭವನ ಕಟ್ಟಿ ಯಾವ್ದಕ್ಕೂ ಉಪಯೋಗ ಬರ್ದಂಗ್ ಮಾಡಿದ್ದೀರಿ. ಎಲ್ಲರಿಗೂ ಅವ್ರದೇ ಆದಂತ ಸಮುದಾಯ ಭವನವನ್ನ ಬಿಟ್ಟು ಕೊಟ್ಟಿದ್ದೀರಿ. ನಮ್ಮ ಸಮುದಾಯ ಭವನವನ್ನು ನಮ್ಮ ಒಂದು ಕ್ರೈಸ್ತರಿಗೆ ಬಿಟ್ಟು ಕೊಟ್ರೆ ನಿಜವಾಗಿ ಅದರಿಂದ ಬಹಳಷ್ಟು ಉಪಯೋಗ ಆಗ್ತದೆ, ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತದೆ. ದಯಮಾಡಿ ನಾವು ಒಂದು ಸಭೆಯಾಗಿ ನಿಮ್ಮ ಹತ್ರ ನಾವು ಧರಣಿ ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ, ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ, ನಮ್ಮ ಸಮುದಾಯ ಭವನವನ್ನ ನಮಗೋಸ್ಕರ ಬಿಟ್ಕೊಡಿ. ಅಲ್ಲಿ ಮಕ್ಕಳೇ ಆಡ್ತಾರೆ ಮತ್ತು ಮಹಿಳೆಯರು ಉಪಯೋಗವಾಗುವಂತ ಕೆಲಸ ಕಾರ್ಯಗಳನ್ನ ಅಲ್ಲಿ ಮಾಡ್ಕೊಳ್ತಾರೆ. ಹಿರಿಯರು ಬಂದು ಸ್ವಲ್ಪ ಹೊತ್ತು ಸಮಯ ಕಳೀತಾರೆ. ನಮಿಗೂ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗ್ತದೆ. ದಯಮಾಡಿ ಇದನ್ನೊಂದು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಅದನ್ನೊಂದು ಡಸ್ಟ್ಬಿನ್ ತರ ಬಿಟ್ರಿ ಏನ್ ಮಾಡೋದು ಸರ್? ಹಾಳಾಗ್ತಿದೆ ಸರ್, ನಮ್ಗೆ ಯಾವ್ದೇ ರೀತಿಯಲ್ಲಿ ಉಪಯೋಗ ಸರ್. ಸರ್, ಇದು ಏನಾದ್ರೂ ಸಮುದಾಯ ಭವನ ಮಾಡಿದ್ರಲ್ಲ, ನೀವು ಕೇಳಿದ್ದಕ್ಕೆ ನಾನು ಕೇಳ್ತೀನಿ, ನನ್ಗೇನೋ ಅದು ವಿಷಯ ಕರೆಕ್ಟಾಗಿ ಗೊತ್ತಿಲ್ಲ. ಸಮುದಾಯ ಭವನ ಮಾಡಿದ್ಮೇಲೆ ನಿಮ್ಮಲ್ಲಿ ಏನಾದ್ರೂ ಲೆಟ್ರ್ ಮಾಡಿ ಇದು ಸಮುದಾಯ ಭವನ ನೀವು ಉಪಯೋಗಿಸ್ತೀವಿ ಅಂತ ಏನಾದ್ರು ನಮ್ಮ ಪಟ್ಟಣ ಪಂಚಾಯತಿಯಿಂದ ನಿಮ್ಗೆ ಏನಾದ್ರು ಲೆಟ್ರ್ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಮೇಲ್ಕಂಡ ನಮ್ಮ ಸೆಂಟ್ ಜಾನ್ ದಿ ಬ್ಯಾಪ್ಟಿಸ್ಟ್ ಚರ್ಚ್ ಕಾರ್ಗಲ್ ಭಾಗದ ಕ್ರೈಸ್ತ ಧರ್ಮೀಯರ ಆರಾಧನಾ ಕೇಂದ್ರವಾಗಿರುತ್ತದೆ. ಸದರಿ ಚರ್ಚ್ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಸಮುದಾಯ ಹೇಳಿದ್ರಿ. ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಯಾಕಕ್ಕೆ ಗೊತ್ತಾ, ನಗರ ಹೊತ್ತನ್ನ ಕೆಲಸ ಮಾಡಕ್ ಬಂದವರು ಊರಿಂದ ಪರ ಊರಿಂದ ಬಂದಿದ್ರು. ಈಗ ನಿಮ್ಮ ಮನೆ ಚರ್ಚ್ ಎದುರುಗಡೆ ಒಂದು ಡ್ರೈನ್ ಆಯ್ತು, ನೀರು ಎಲ್ಲ ನಿಮ್ಮ ಚರ್ಚ್ ಕಡೆಗೆ ನೀರು ಬರ್ತಾ ಇತ್ತು.
ಹೇಳ್ತೀನಿ, ಅದೊಂದೇ ವರ್ಡ್ ಅಲ್ಲ. ತಡೀರಿ, ಸ್ವಲ್ಪ ತಡೀರಿ. ನಾ ಹೇಳ್ದಂಗೆ ಹೇಳ್ತೀನಿ. ಅವ್ರ ಮನೆ ಬಸ್ ಏಜೆಂಟ್ ಮನೆ, ನಾಗರಾಜನ್ ಮನೆ ಹತ್ರ ಒಂದು ಟ್ರೈನ್ ಆಯ್ತು. ಅಲ್ಲೇ ಪಕ್ಕದಲ್ಲೇ ಚರ್ಚಲ್ಲೇ ಉಳಿದಿದ್ರು ಅವರು, ಅಲ್ಲಿ ಟ್ರೈನ್ ಮಾಡಿದ್ರು. 9ನೇ ವಾರ್ಡ್ ಅಲ್ಲಿ ಜೀಟ ಆಯ್ತು. ಈಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡ್ ಹತ್ರ ಒಂದು ರೋಡ್ ಆಯ್ತು, ಅಲ್ಲಿಗೆ ಒಂದು ರೋಡ್ ಆಯ್ತು. 10ನೇ ವಾರ್ಡ್ ಕೈಗೆ ಫಾತಿಮಾಪುರದಲ್ಲಿ ಒಂದು ರಸ್ತೆ ಆಯ್ತು. ಸುಬ್ರಹ್ಮಣ್ಯ ವಾರ್ಡ್ ಅಲ್ಲಿ ಒಂದು ರಸ್ತೆ ಆಯ್ತು. ಅಲ್ಲಿ ಉಳಿಲಿಕ್ಕೆ ಅವ್ರಿಗೆ ಎಲ್ಲೂ ನನ್ನ ಕೆಪಿಸಿ ಮನೆ ಎಷ್ಟು ಜನ ಹತ್ರ ಹೋಗಿರ್ತೆ. ನನ್ನ ಕೆಪಿಸಿ ಮನೆ ನಾನು ಒಂದು 2 ದಿವಸಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೆ. ಅಲ್ಲಿಂದ ಕೆಲ್ಸಕ್ಕೆ ಬಂದಿದ್ದಾರೆ, ಗಾಡಿ ಬಂದಿದೆ, ಜಾಗ ಇಲ್ಲ, ವ್ಯವಸ್ಥೆಗಳಿಲ್ಲ. ಅವಾಗ ಮಾಡಿದವ್ರು ಕೆಲಸ ಮಾಡಿದ ತಕ್ಷಣ ಜಾಗ ಖಾಲಿ ಮಾಡ್ಬಿಟ್ಟು ಅದು ಬಿಗದ್ ಕೀ ಮಾಡಿ ಹಾಕಿ ನನ್ ಕೀ ಕೊಟ್ಟಿದ್ದೀನ ಇಲ್ವಾ, ಚರ್ಚಿ ಕೊಟ್ಟಿದ್ದೀನ ಇಲ್ವಾ ನಾನು? ವತಿಯಿಂದ ನಿರ್ಮಾಣವಾದ ಸಮುದಾಯ ಭವನಗಳ ನಿರ್ವಹಣೆ ಕುರಿತು ಸಬ್ಜೆಕ್ಟ್ ಪಟ್ಟಣ ಪಂಚಾಯತ್ ವತಿಯಿಂದ ಯೋಗಕಾರ ವಿವಿಧ ಪ್ರದೇಶಗಳಲ್ಲಿ ಈ ಹಿಂದೆ ಸಮುದಾಯ ಭವನ ನಿರ್ಮಿಸಿದ್ದು, ಪ್ರಸ್ತುತ ಇವುಗಳ ಸಮಗ್ರ ನಿರ್ವಹಣೆ ಮತ್ತು ಮೇಲ್ವಿಚಾರಣೆ ಈ ಬಗ್ಗೆ ಸಭೆಯಲ್ಲಿ ಗಮನ ಹರಿಸಲಾಯಿತು. ಸದರಿ ಸಮುದಾಯ ಭವನಗಳು ಜೋಗದ ಸಿಎಸ್ ಚರ್ಚ್ ಹತ್ತಿರ, ಜೋಗದ ಚಾಮುಂಡಿ ದೇವಸ್ಥಾನ ಹತ್ತಿರ, ಕಾರ್ಗಲ್ ಯಲ್ಲಮ್ಮ ಗುಡ್ಡ, ಕಾರ್ಗಲ್ನ ಮಾರಿಕಾಂಬ ದೇವಸ್ಥಾನ ಹತ್ತಿರ ಹಾಗೂ ಮಳಲಿಗೇಶ್ವರ ದೇವಸ್ಥಾನ ಹತ್ತಿರ ನಿರ್ಮಾಣಗೊಂಡಿದ್ದು, ಸದರಿ ಸಮುದಾಯ ಭವನಗಳಿಂದ ಸಾರ್ವಜನಿಕರಿಗೆ ಮುಂಬರುವ ದಿನಗಳಲ್ಲಿ ಅನುಕೂಲವಾಗುವ ದೃಷ್ಟಿಯಿಂದ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ಬಗ್ಗೆ ಚರ್ಚೆ ಸಭೆಯು ಪ್ರಸ್ತುತ ಸದರಿ ಸಮುದಾಯ ಭವನಗಳನ್ನು ನಿರ್ವಹಿಸುತ್ತಿರುವ ಆಯಾಯ ಮೇಲ್ವಿಚಾರಕರು ಮುಖಂಡರನ್ನೊಳಗೊಂಡ ಅಲ್ಲಿನ ಸಮಿತಿ ಸದಸ್ಯರನ್ನು ಕರೆದು ಪ್ರಾಥಮಿಕ ಹಂತದಲ್ಲಿ ಚರ್ಚಿಸಲು ತೀರ್ಮಾನಿಸಲಾಯಿತು. ನಾವು ನೀವ್ ಹೇಳಿದ್ರಲ್ಲ ಎಲ್ಲ ಸಮುದಾಯ ಯೂಸ್ ಮಾಡ್ಕೊಳ್ತಾ ನಾನು ನೋಡ್ತಾ ಇದ್ದೀವಿ. ನಾವು ಹುಟ್ಟಿ ಬೆಳೆದಿದ್ದೇನೆ, ಯಾರಿಗೂ ನೀವು ಚಾರ್ಜ್ ಮಾಡಿಲ್ಲ. ಆದರೆ ನಮ್ಮ ಸಮುದಾಯ ಭವನಕ್ಕೆ ಮಾತ್ರ 500 ರೂಪಾಯಿ ಚಾರ್ಜ್ ಮಾಡಿದ್ದೀರಾ. ಯಾಕೆ ಮಾಡಿದ್ದೀರಾ? ಅದು ನನ್ನ ಹಿಂದಿನ ಬೆಳವಣಿಗೆ ಆಗಿರ್ಬೋದು. ಯಾಕೆ ಮಾಡಿದ್ದೀರಾ? ನನ್ನ ಕ್ವಶನ್ ಅದು. ಬೆಳವಣಿಗೆ ಆಗಲಿ, ಮುಂದಿನ ಬೆಳವಣಿಗೆ ಆಗಲಿ, ಅದ್ರ ಬಗ್ಗೆ ಮಾಡೋರಿಗೆ ಯಾಕೆ ಮಾಡಿದ್ದೀರಾ? ನಮ್ ಕ್ವಶನ್ ಅದೇನೆ. ಯಾಕೆ ಮಾತ್ರ ಬೇರೆಯವರು ಯಾರು ತಗೊಳ್ಳಿ. ನಮ್ಮವ್ರು ಮಾಡಿದ್ದಾರೆ. ಅದ್ರ ಬಗ್ಗೆನೇ ನಾವು ನಿರ್ವಹಣೆ ಕುರಿತು ಮೀಟಿಂಗ್ ನಡವಳಿಕೆ ಮಾಡ್ಕೊಂಡಿದ್ದೀವಿ. ಚರ್ಚೆ ಆಗ್ಬೇಕಂತ ಮಾಡ್ತೀವಿ. ಒಂದು ವಿಚಾರ, ನಿರ್ವಹಣೆ ಇಡ್ಲಿಕ್ಕೆ ಐಟಮ್ ಇಡ್ಲಿಕ್ಕೆ ನಮ್ಮ ಸಮುದಾಯನೇ ಕಾಣ್ತಿದೆ ನಿಮ್ಗೆ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಜಿಲ್ಲಾಡಳಿತ, ತಾಲೂಕು ಆಡಳಿತ ಮತ್ತು ಸ್ಥಳೀಯ ಆಡಳಿತ ಯಾವ ಟೈಮಿಗೆ ಯಾವ ಸಮುದಾಯ ಭವನ ಸೂಕ್ತವೆಂದು ನಿರ್ಧಾರ ಮಾಡುವಾಗ ಆ ಸಮುದಾಯ ಭವನ ಸೂಕ್ತವೆಂದು ಕಂಡಿದೆ. ನಮಗೆ ಇದನ್ನ ಬೇಕಾದ್ರೆ ರೆಕಾರ್ಡ್ ಮಾಡ್ಕೊಳ್ಳಿ. ಕೌನ್ಸಿಲರ್ ಯಾರು ಅಂತ ಹೇಳಿ ಸರ್, ಹೇಳಿ ಸರ್. ಲಕ್ಷ್ಮೀರಾಜು ಅವರೇ ದಬ್ಬಾಳಿಕೆ ಮಾಡಿ ಎಲ್ಲಿ ನಮ್ಮ ಭರ್ತಿ ಮಾಡಿ ಕೀ ಇದ್ರೆ ಕೀ ಇಸ್ಕೊಂಡು ಹೋಗಿ ತಗೊಂಡು ವಾಪಸ್ ಕೊಟ್ಟಿದ್ದಾರೆ ಅಂತ ನಮ್ಮದಿದೆ. ಅವ್ರು ಹೆಂಗ್ ಹೊಡ್ಕೊಂಡ್ ಕೊಟ್ರು ಅದನ್ನ ಕೇಳಿ. ಮಾಹಿತಿ ನಗರ ಉತ್ಥಾನ ಕೆಲಸ ನಡೀತಾ ಇತ್ತು. ಅವಾಗ ಎಲ್ಲ ವಾರ್ಡಲ್ಲೂ ಕೆಲಸ ನಡೀತಾ ಇತ್ತು. ಸುಬ್ರಹ್ಮಣ್ಯ ವಾರ್ಡು, ನಾನು 9ನೇ ವಾರ್ಡು, 10ನೇ ವಾರ್ಡು, 5-6 ಕಡೆ ಕೆಲಸ ಬಂದಿದ್ರು. ರೆಡಿ ನಾನು ಆ ಸಮುದಾಯ ಭವನ ಕೀ ಕೇಳಿ ನಾನೇ 1.5 ಗಂಟೆ ವೇಟ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ಇಡುವ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಸೂಕ್ತವಾದ ಸೂಕ್ತವಾದ ಸ್ಥಳ ಕಂಡು ಬಂತ ನಮ್ಗೆ. ಅದಕ್ಕೋಸ್ಕರ ನಿಮ್ಮನ್ನ ತಗೋಬಾರ್ದು ಅಂತ ಇಲ್ಲ, ನಿಮಗೆ ಕೊಡ್ಲೂಬಾರ್ದು, ಕೊಡ್ಬೇಕು ನಾನು ಚರ್ಚೆ ಮಾಡ್ತಿಲ್ಲ. ಅದನ್ನ ಮುನ್ಸಿಪಾಲಿಟಿ ತೀರ್ಮಾನ ಮಾಡುತ್ತೆ. ತೀರ್ಮಾನ ಮಾಡಿ ಅದ್ರ ಬಗ್ಗೆ 100% ಎಲ್ಲ ಇದೊಂದು ಸಲ ಹೇಳಿದ್ರಲ್ಲ ಎಸ್ ರೆಕಾರ್ಡ್ ಆಗಿದೆ. 3 ತಿಂಗಳ ಮಟ್ಟಿಗೆ ನೀವು ಕೊಟ್ಬಿಡಿ ಅವರಿಗೆ ಅಂತ ಹೇಳಿದ್ದು ನಾನೇ ಅದಕ್ಕೆ ಸಾಕ್ಷಿ. ಎಸ್ ಕರೆಕ್ಟ್ ಹೇಳಿದ್ವಿ. ಇವರು ನಾನು ಮತ್ತು ತಹಶೀಲ್ದಾರ್ 3 ಜನ ಮಧ್ಯಾಹ್ನ ಹೇಳಿದ್ದಾರೆ. ಆ ಲೆಟರ್ ಕಳಿಸಿಲ್ಲ ಅವರಿಗೆ, ಇನ್ನೂ ಟೈಮ್ ಅವಕಾಶ ಕೊಡಿ ಅಂತ ಹೇಳಿ ಮಧ್ಯಾಹ್ನ ಮಾತಾಡಿದೀನಿ ನಾನು. ಆ ಲೆಟರ್ ಎಲ್ಲದರಿಂದ ವಂಚಿತರಾಗಿದ್ದಾರೆ ಮೇಡಮ್. ನಮ್ಮ ಸಭೆ ಎಲ್ಲದರಿಂದ ವಂಚಿತ. ನಾವು ಸಭೆ ಕರೀರಿ ಅಂತ ನಾವು ಹೇಳಿಕ್ ಮಾತಾಡ್ಕೊಂಡಿದ್ವಿ. ಸಭೆ ಕರೀರಿ ಅಂತ. ಆದ್ರಿಂದ ನೀವು ಎಲ್ಲರಿಗೂ ಒಳ್ಳೇದ್ ಮಾಡ್ತಾರೆ, ನಮಗೂ ಅದು ಮಾಡಿ ಅಷ್ಟೇ. ನಾವು ರಿಕ್ವೆಸ್ಟ್ ಮಾಡ್ತಾ ಸಚಿನ್ ಅವ್ರ ಎದುರುಗಡೆ ಇದ್ದಾನೆ ಅಂತ ಹೇಳಿ ನಾನು ಕೇಳ್ತೀನಿ ಅವರಿಗೆ. ತಹಸೀಲ್ದಾರ್ ಡೆಪ್ಯೂಟಿ ತಹಸೀಲ್ದಾರ್ ಕೊಟ್ಟಿದ್ದೀರಿ, ಕೊಟ್ಟಿರೋದು ಲೆಟರ್ ಕೊಡ್ತಾರೆ ಅಂತ ಹೇಳಿ. ಅಲ್ಲ ಕಾಣೋದು ಸಮುದಾಯ ಭವನ ಒಂದೇ ಕಾಣೋದು. ಎಲ್ಲದಕ್ಕೂ ನೀವೇ ಪ್ರಾಬ್ಲಮ್ ಅಂತ ಗೊತ್ತು ಮೇಡಮ್. ಎಲ್ಲದಕ್ಕೂ ಕಾರಣ ಇವರೇ, ಯಾರು ಇಲ್ಲ ಇದಕ್ಕೆ. ಸಮುದಾಯ ಭವನ ನಮಗೆ ಬಿಟ್ಕೊಡಿ ಮೇಡಮ್ ಪ್ಲೀಸ್. ನೀವು ಡೈರೆಕ್ಟ್ ಆಗಿ ಮೇಡಮ್ ನನ್ನನ್ನ ಬೇವು ಮಾಡೋದು ನನಗೆ ಇದು ಒಪ್ಪಿಗೆ ಇಲ್ಲ. ಇದಕ್ಕೆಲ್ಲ ಕಾರಣ ಇವರೇ. ಖಂಡಕೋಶವಾಗಿ ನಾವು ಹೇಳ್ತೀವಿ. ಮಹಿಳಾ ಸಮಾಜ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಿದ್ರು.
ಎಲ್ಲರಿಗೂ ಒಳ್ಳೇದು ಮಾಡಿದೀನಿ ಬಿಟ್ಟು ನಾನು ಕೆಟ್ಟದ್ದು ಮಾಡಿಲ್ಲ. ಈಗ ನಾನು ಕೊಡಲ್ಲ ಅಂತ ಅವ್ರು ಚಿಕ್ಕೆ ಹೊಡೆದಿದ್ದಲ್ಲ. ಹೇಳಿದ್ರಿ, ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಯಾಕಕ್ಕೆ ಗೊತ್ತಾ, ನಗರ ತನ್ನ ಕೆಲಸ ಮಾಡಕ್ ಬಂದವರು ಊರಿಂದ ಪರ ಊರಿಂದ ಬಂದಿದ್ರು. ಈಗ ನಿಮ್ಮ ಮನೆ ಚರ್ಚ್ ಎದುರುಗಡೆ ಒಂದು ಡ್ರೈನ್ ಆಯ್ತು, ನೀರು ಎಲ್ಲ ನಿಮ್ಮ ಚರ್ಚ್ ಕಡೆಗೆ ನೀರ್ ಬರ್ತಾ ಇತ್ತು. ಹೇಳ್ತೀನಿ, ಅದೊಂದೇ ವರ್ಡ್ ಅಲ್ಲ, ತಡೀರಿ ಸ್ವಲ್ಪ ತಡೀರಿ, ನಾ ಹೇಳ್ದಂಗೆ ಹೇಳ್ತೀನಿ. ಅವ್ರ ಮನೆ ಬಸ್ ಏಜೆಂಟ್ ಮನೆ ನಾಗರಾಜನ್ ಮನೆ ಹತ್ರ ಒಂದು ಡ್ರೈನ್ ಆಯ್ತು, ಅಲ್ಲೇ ಪಕ್ಕದಲ್ಲಿ ಚರ್ಚಲ್ಲಿ ಉಳಿದಿದ್ರು ಅವರು, ಅಲ್ಲಿ ಡ್ರೈನ್ ಮಾಡಿದ್ರು. 9ನೇ ವಾರ್ಡ್ ಅಲ್ಲಿ ಜೀಟ ಆಯ್ತು, ಈಶ್ವರ ದೇವಸ್ಥಾನಕ್ಕೆ ಹೋಗೋ ರೋಡ್ ಹತ್ರ ಒಂದು ರೋಡ್ ಆಯ್ತು, ಅಲ್ಲಿಗೆ ಒಂದು ರೋಡ್ ಆಯ್ತು. 10ನೇ ವಾರ್ಡ್ ಕೈಗೆ ಫಾತಿಮಾಪುರದಲ್ಲಿ ಒಂದು ರಸ್ತೆ ಆಯ್ತು, ಸುಬ್ರಹ್ಮಣ್ಯ ವಾರ್ಡ್ ಅಲ್ಲಿ ಒಂದು ರಸ್ತೆ ಆಯ್ತು. ಅಲ್ಲಿ ಉಳಿಲಿಕ್ಕೆ ಅವ್ರಿಗೆ ಎಲ್ಲೂ ನನ್ನ ಕೆಪಿಸಿ ಮನೆ ಎಷ್ಟು ಜನ ಹತ್ರ ಹೋಗಿರ್ತೆ, ನನ್ನ ಕೆಪಿಸಿ ಮನೆ ನಾನು ಒಂದು 2 ದಿವಸಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೆ. ಅಲ್ಲಿಂದ ಕೆಲ್ಸಕ್ಕೆ ಬಂದಿದ್ದಾರೆ, ಗಾಡಿ ಬಂದಿದೆ, ಜಾಗ ಇಲ್ಲ, ವ್ಯವಸ್ಥೆಗಳಿಲ್ಲ. ಆವಾಗ ಮಾಡಿದವ್ರು ಕೆಲಸ ಮಾಡಿದ ತಕ್ಷಣ ಜಾಗ ಖಾಲಿ ಮಾಡ್ಬಿಟ್ಟು ಅದು ಬಿಗಿದ್ ಕೀ ಮಾಡಿ ಹಾಕಿ ನಾನು ಕೀ ಕೊಟ್ಟಿದ್ದೀನ ಇಲ್ವಾ, ಚರ್ಚಿಗೆ ಕೊಟ್ಟಿದ್ದೀನ ಇಲ್ವಾ ನಾನು? ಯಾವ ಸಮುದಾಯ ಭವನವೂ ಇಲ್ಲ, ಇರೋದೊಂದು CSI ಸಮುದಾಯ ಭವನ ಒಂದೇ.